ಈಗ ಸುಮಲತಾ ಅವರೇ ಕಳಿಸಿರ್ಬೋದು ಅಂತ ನಿಮಗೆ ಏನಾದರೂ ಅನುಮಾನ ಇದೆ? ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡಿಸ್ತಕ್ಕಂಥ ದೊಡ್ಡವನು ದೊಡ್ಡ ನಾನಲ್ಲ, ದೊಡ್ಡವನು ಮತ್ತು ದೊಡ್ಡ ನಾನಲ್ಲ. ಅವ್ರ ಇಂಟರ್ನಲ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅದನ್ನು ಅವನೇ ದರ್ಶನದಲ್ಲೇ ಸಿದ್ಧಿಗೆ ಅವನು ಕೇಳಿ, ಏನು ಸರ್ ನಿಮ್ಮ ಅಮ್ಮನ ಬಿಟ್ಟು ಬೇರೋ ನಮ್ಮ ಅಂತಿರಲ್ಲ, ಈಗ ಏನು ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೆಯದು ನನ್ನ ಅನಿಸಿಕೆ. ನಾನು ಯಾಕೆ ಮಾತಾಡಲ್ಲ ಅವ್ರ ಬಗ್ಗೆ? ಕಾಂಗ್ರೆಸ್ ಅವರಿಗೆ ಮುಸ್ಲಿಮ್ಸ್ ಒಂದು SC ಕಡೆ ಇಡ್ತಾರೆ ಅಂತ ಹೇಳ್ತಾರೆ, ಅದು ಬಿಟ್ಟರೆ ಬೇರೆ ಜನಾಂಗದವರು ಸಪೋರ್ಟ್ ಇಲ್ಲ ಸರ್. ನೋಡಿ ಸರ್, ಈಗ ನನಗೆ ಏನಕ್ಕೆ ನೋವು ಪಟ್ಟು ಹೇಳ್ತಿದ್ದೀನಿ ಅಂತಂದರೆ 86 ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ತುಳಿದಿದ್ದಾರೋ ಕಾಂಗ್ರೆಸ್ನವರು. ಓಕೆನಾ? ಈಗ ಮಾತು ಬಿಸಿದ್ದು ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರ್ DK ಶಿವಕುಮಾರ್, ನಾನು ಒಕ್ಕಲಿಗ ನಾಯಕ, ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. ಯಾಕೆ ನಾನೊಂದು ಮಾತು ಕೇಳ್ತೀನಿ, ಪರಮೇಶ್ವರ್ ನಾಯಕ ಆಗಿದ್ದಾರೆ, ಅವ್ರು ಯೋಗ್ಯ ಬಂದಿದ್ದಾರೆ. ಇವರೇ ಎಲ್ಲೋ ಒಂದು ಕಡೆ ಉಪಮುಖ್ಯಮಂತ್ರಿ ಆಗೋದು ತೋರಿಸಿದ್ರು ಅಂತಲ್ವ? ಇವರಿಗೆ ವೋಟ್ ಬಂದಾಗ ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ, ಒಂದೆರಡು ಉಪಮುಖ್ಯಮಂತ್ರಿ ಮಾಡಿ ಜಮೀರ್ನ ಮತ್ತು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡಲ್ಲ ನೀವು? ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾನು ನಿಮಗೆ. ಎಲ್ಲ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಇವರು ಪರಮೇಶ್ವರ್ ವ್ಯಕ್ತಿ ಅಲ್ವಾ, ಜಮೀರ್ ವ್ಯಕ್ತಿ ಅಲ್ವಾ? ಯಾಕಂದರೆ ಅದಲ್ಲ, ಅಧಿಕಾರಕ್ಕೆ ಮಾತ್ರ ನೀವು ಬೇಕು, ಬೇರೆ ವೋಟ್ ಬಂದಾಗ ಮಾತ್ರ ಇವ್ರು ಬೇಕು. ನಿನ್ನೆ ಒಂದು ಅಲ್ಪಸಂಖ್ಯಾತರ ಸಭೆ ನಾವು JDS ಫಾಲೋ ಮಾಡ್ತೀವಿ. ನಮಗೆ ಒಳ್ಳೆಯ ಶಾಸಕರಿದ್ದಾರೆ, ಶಾಸಕರು ನಮಗೆಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ. ಅದರ ಬಗ್ಗೆ ಈಗ ಇಲ್ಲಿ BJP JDS ಬಂದಾಗ ಇಲ್ಲಿ ಮುಖಂಡರು ಅಂದರೆ ಹಿಂದೂ ಮುಸ್ಲಿಂ ಅನ್ನೋ ಟಾರ್ಗೆಟ್. ನಾನು ನಮ್ಮ ಅಧ್ಯಕ್ಷರು, ನಮ್ಮ ಕರ್ತವ್ಯ ಏನಂತಂದರೆ ನಾವು ಅವ್ರನ್ನ ವಿಚಾರಿಸೋದು ನಮ್ಮ ಕರ್ತವ್ಯ. ನಾವು ನಿಮ್ಮ ಜೊತೆಗಿದೆಯೇ ಅನ್ನೋದು ನಾವು ಅವ್ರ ಧೈರ್ಯ ಕೊಡೋದು ನಮ್ಮ ಕರ್ತವ್ಯ. ವಿಧಾನಸಭಾ ಎಲೆಕ್ಷನ್ ಇರ್ಬೋದು, ಮುಂಬರ್ತಕ್ಕಂಥ ಮುನ್ಸಿಪಾಲಿಟಿ ಎಲೆಕ್ಷನ್ ಇರ್ಬೋದು, ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು, ನಾವು ಅವರು ಅಣ್ಣ ಬಂದಿದ್ದಾರೆ. ನಮ್ಮ ಪಕ್ಷದಲ್ಲಿ ನಮಗಿದ್ದಾರೆ. ಸುಮಾರು ಮುಸ್ಲಿಮ್ಸ್ ಬಾಂಧವರು ಫೋನ್ ಮಾಡಿ ಹೇಳ್ತಾರೆ, ನೀವು ಭಯ ಬೀಳ್ಬೇಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಅದೇ ರೀತಿ ನೆನ್ನೆ ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಕರೆಸಿ, ಎಲ್ಲ ಮುಸ್ಲಿಂ ವರ್ಗವನ್ನು ಕರೆಸಿ ಅವರ ಒಂದು ಒತ್ತಿಗೆ ತಗೊಂಡಿದ್ದಾರೆ, ಏನು ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ. ನಾವು ನಿಮ್ಮ ಜೊತೆ ಇದ್ದೀವಿ. ಅದು ತಂಬಳಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮುಳಭಾಗದಲ್ಲಿ ನೀವಿದ್ದೀರಿ, ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋದು ಧೈರ್ಯ ನಾವು ಕೊಟ್ಟಿದ್ದಾರೆ. ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ಪ್ರಾಣ ಹೋದ್ರು ನನ್ನ ಜೊತೆ ಇನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆ ನಮ್ಮದನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ, ನಮ್ಮ ಪಕ್ಷ ಅಲ್ಲ, ನಾವಿದ್ದೀವಿ ಸರ್. ಮತ್ತು ರೈಟ್ ಕಮ್ಯುನಿಟಿ ಓಟ್ಗಳು ಏನಾದರೂ ಪ್ಲಸ್ ಆಗ್ಬೋದಾ ಸರ್? ನಾನು ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ನಾನು ಕರೆದು SR ನಾರಾಯಣ ಸ್ವಾಮಿಗಿಂತ ಮುಂಚೆನೇ ನನ್ನ ಮನೇಲಿ ನಾನು ಮಾಡಿದ್ದೀನಿ. ಇದೇ ಹಾಲಲ್ಲಿ ಮಾಡಿದ್ದೀನಿ 250 ಜನ. ನಾನು 23 ತನಕ ಕೂಡ ನಾನು 1000 ಜನ ಕರಿತಾ ಇದ್ದೀನಿ. ಅದನ್ನು ನಾನು ಕೇಳ್ತಾ ಇದ್ದೀನಿ ಸರ್. ನಾನೇನು ಹೇಳ್ತಾ ಎಲ್ಲೋ ಒಂದು ಕಡೆ ಆದಿನಾರಾಯಣ ಬಂದಿದ್ದಾದಮೇಲೆ ನನಗೆಲ್ಲೋ ಒಂದು ಕಡೆ ಭಯ ಆಯಿತು. ಏನಂದರೆ ಗೋವಿ ಜನಾಂಗದ ನಾನು ಓಟ್ ಹಾಕಲ್ಲ ಅಂತ ಭಯ ಆಯಿತು. ಇವತ್ತು ನಮ್ಮ ಚೆಲ್ಲಪ್ಪಲ್ಲಿ ಬಂದಿದ್ರು, ಚೆಲ್ಲಪ್ಪಲ್ಲಿ ಅಂತ ಬಂದಿದ್ರು. 1000 ಓಟ್ ಇದೆ ಆಯ್ತಲ್ವ? 640 ಓಟ್ ನನಗೆ ಬಂದಿದೆ, 300 ಚಿತ್ರ ಅವ್ರು ಬಂದಿದೆ. ಇದು ಎಲ್ಲ ಊರುಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ನಮ್ಮ ಗೋವಿ ಜನಾಂಗ ತಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ. ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ಮ ಧರ್ಮ ಅದಲ್ವ? ಇವತ್ತೆಲ್ಲ ಕೈ ಕೊಟ್ಬಿಟ್ರೆ ಇವತ್ತು 1 ಲಕ್ಷ ಓಟ್ ಹೆಂಗೆ ಬಂತು ಅದಲ್ಲ? ನನಗೆ ಎಲ್ಲೋ ಒಂದು ಕಡೆ ಭಯ ಆಯಿತು. ಆ ಭಯನ ಹೇಳ್ತಾ ಇದ್ದೀನಿ, ಹಿಂಗಾಗಿದೆ. ಇವತ್ತು ನಾವು ಕೊಡಬೇಕಾಗುತ್ತೆ, ಇವತ್ತು ನಾವು ವಾಪಸ್ ಅವ್ರು ಕೊಡಬೇಕಾಗುತ್ತೆ, ಮುಯಿಟ್ಕೊಂಬರ್ದು ಕೊಡಬೇಕಾಗುತ್ತೆ. ಎಲ್ಲ ಬಲಗೈ ಜನಾಂಗದವರು ಮುಳಭಾಗ ತಾಲೂಕಲ್ಲಿ ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾರೆ. ಮುಳಭಾಗ ಜನಾಂಗದವರು ನಾವಿದ್ದೀವಿ ನಿಮ್ಮ ಜೊತೆ, ನಿನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದೀವಿ, ನಿಮಗೆ ತಲೆ ಬಗ್ಸಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್, ನಾವು ಆ ಕೆಲಸ ಮಾಡೋದಿಲ್ಲ. ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಅದು ಅವರು ಹೌದಲ್ಲ, 100% ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ, ಎಡಗೈ ಜನಾಂಗದವರು. ಅವರು ಹೇಳ್ತಾರೆ, ನಿಮ್ಮನ್ನು ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನು ನಾವು ಕೈ ಬಿಡೋದು. ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಇವತ್ತು ಹೆಂಗಿದ್ದೀವಿ ಕಾಂಗ್ರೆಸ್ ಅವ್ರು ಹೆಂಗಿಟ್ಟಿದ್ದೀರ ಅಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ. ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದ್ದಾರೆ, ಸರ್ ನಮಗೆ ನೀವು ಬೇಕು, ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಇದು ಏನು ಗೊತ್ತ, ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್, ಜನ ಎಚ್ಚೆತ್ಕೊಳ್ಳೋ ಸಮಯ ಬಂದಿದೆ. ನಾನು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಸರ್. ಸಮಾಜವಾದಿ ಪಕ್ಷದಲ್ಲಿ 35 ಜನ ಮುಸ್ಲಿಮ್ಸ್ MLA ಇದ್ದಾರೆ, ಕಾಂಗ್ರೆಸ್ ಬರೀ 2 ಇದ್ದಾರೆ. ಎಷ್ಟು? 2 ಈಕ್ವಲ್ ಕ್ಯಾಂಡಿಡೇಟ್ ಹಾಕಿದ್ರು ಅದಲ್ವಾ? ಸಮಾಜವಾದಿ ಪಕ್ಷನ 35 ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಕಾಂಗ್ರೆಸ್ 2 ಗೆದ್ದವ್ರೆ. ಯಾಕೆ? ದಿನ ಬೆಳಗಾದ್ರೆ ಗೊತ್ತಾಗ್ತದೆ ನಾಯಕತ್ವ ಇಲ್ಲ, ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ. ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗ್ಬೇಕು ಅನ್ನೋದು 35 ಜನ ಮುಸ್ಲಿಂ ಬಂದವರು ಲೋಕಲ್ ಇದರಲ್ಲಿ MLA ಆಗಿದ್ದಾರೆ. ಕಾಂಗ್ರೆಸ್ ಯಾಕಾಗಿಲ್ಲ? ಇವತ್ತು ಜನಕ್ಕೆ ಗೊತ್ತಾಯಿತು, ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಕ್ಕಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ, ನಾವು ಇವ್ರು ಕಾಪಾಡ್ತಾ ಇರೋದಿದೆ. ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ ಸರ್. ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್.
ಆಗ ಕುಮಾರಸ್ವಾಮಿ ಅವರು 5 ವರ್ಷ ಪೂರ್ತಿ ಇದ್ದಾಗ ಅವರ ಕನಸು 100% ನನಸಾಗುತ್ತೆ ಸರ್. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೊರತೆಯಿಂದ 110% ಕಾಣ್ತಿದೆ, ನಾಯಕತ್ವ ಕಾಣಿಸ್ತಿದೆ. ಇವತ್ತು ಯಾರೋ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಅಂತ PM ಕ್ಯಾಂಡಿಡೇಟು ಹೇಳಿಕ್ಕಿಲ್ಲ, ಆ ಸೀಟೇ ಇಲ್ಲ, ಅವ್ರು ಹಾಕಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, 525 ಸೀಟಲ್ಲಿ ಆ ಸೀಟೇ ಹಾಕಿಲ್ಲ, ಅವ್ರು ಅಷ್ಟೊಂದು ಹಾಕಿಲ್ಲ, ಕಡಿಮೆ ಹಾಕಿದ್ದಾರೆ, 200 ಚಿಲ್ಲರೆ ಸೀಟ್ ಹಾಕಿದ್ದಾರೆ. ಹಿಂಗೆಲ್ಲ ಸಾಧ್ಯ ಆಗುತ್ತೆ ಸರ್? ಮೋದಿನ ನಾವು ಅನ್ನೋದು 400 ಪ್ಲಸ್ ಆಗುತ್ತೆ. ಇವತ್ತಿನ ವಾತಾವರಣದಲ್ಲಿ 400 ಪ್ಲಸ್ ಆಗುತ್ತೆ. ಕೆಲವರು ವೋಟರ್ಸು ಇಲ್ಲಿರೋ ಸ್ಥಳೀಯರು ಎಲ್ಲೋ ದೂರದಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಏನು ಹೇಳ್ತಾರೆ? ಯಾಕಂದರೆ ಮತದಾನ ಆಯಿತು, ಎಷ್ಟು ಪರ್ಸೆಂಟೇಜು ಅಂತ ಸರ್ಕಾರದಿಂದ ತುಂಬ ಅದರ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್. ಒಬ್ಬ ಶಾಸಕರಾಗಿ ದೇಶಕ್ಕೋಸ್ಕರ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಕಾಯ್ತಕ್ಕಂಥ ವ್ಯಕ್ತಿಗಳು, ಎಲ್ಲ ಮಹಿಳೆಯರು ಬಂದು ವೋಟ್ ಮಾಡಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಯಾಕಂದರೆ ಈ ವೋಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡಿಮೆ ನಗರ ಸಭೆಗೋಸ್ಕರನೋ ಇನ್ನೊಬ್ಬರಿಗೋಸ್ಕರನೋ ಆರ್ನಾಡ್ಗೋಸ್ಕರ ಎಲೆಕ್ಷನ್ ಅಲ್ಲ, ಇದು ದೇಶಕ್ಕೋಸ್ಕರ ಎಲೆಕ್ಷನ್. ದೇಶ ಚೆನ್ನಾಗಿರಬೇಕು, ದೇಶ ಬಲಿಷ್ಠವಾಗಿರಬೇಕು, ದೂರದೃಷ್ಟಿ ನಾವು ಕಾಣಬೇಕು ಅಂತಂದರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ. ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ. ದಯವಿಟ್ಟು ನಾನು ಕೇಳ್ತೀನಿ, ಎಲ್ಲ ಮಹಿಳೆಯರು ಬಂದು ವೋಟ್ ಮಾಡಬೇಕಂತ ನಾನು ಕೇಳ್ತೀನಿ. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಇವತ್ತು. ಅದೆಲ್ಲ ಶಾಸ್ತ್ರಕ್ಕೆ ಹೇಳ್ತೀವಿ. ಅಲ್ಲ, ನೀವೇ ಒಂದ್ಸಲ ಹೇಳಿದ್ರಿ, ಅವನೇ ಹೇಳಿದ್ರಿ, ನಾನು ನೆಕ್ಸ್ಟ್ ಬಂದು ಸಚಿನಾಗಿ ಬಂದು ಪೂಜೆ ಮಾಡ್ತೀನಿ ಅಂತ. ಅದಕ್ಕೆ ನಮಗೊಂದು ಡೌಟ್. ಬೇಡ ಹೇಳೋದು ಬೇಡ, ಎಲೆಕ್ಷನ್ ಆದ್ಮೇಲೆ